ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅಳಸಿಕಾಯಿ ಮತ್ತು ಹುಳ್ಳಿಕಾಳನ್ನ ಯಾವ ರೀತಿ ಫ್ರೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಅಳಸಿಕಾಯಿ ಮತ್ತು ಹುಳ್ಳಿಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. 4 ರಿಂದ 5 ವಿಸಿಲ್ ಹಾಕೊಂಡ್ರೆ ಇದು ಚೆನ್ನಾಗಿ ಬೇಯುತ್ತೆ. ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಕರ್ಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಆದರೂ ಸರಿ, ಒಣಮೆಣಸಿನ್ಕಾಯಿ ಆದರೂ ಸರಿ, ಯಾವನ್ನಾದ್ರೂ ತಗೋಬೋದು. ಮತ್ತು ಬೆಳ್ಳುಳ್ಳಿ ಮತ್ತು ಒಂದೆರಡು ಚಿಕ್ಕವು 2 ಈರುಳ್ಳಿನ ತಗೊಂಡಿದ್ದೀನಿ. ಇದನ್ನ ಮೊದಲು ಈ ರೀತಿ ಒಂದು ಪಾತ್ರೆನ ಇಟ್ಟು ನೀರು ಎಲ್ಲ ಹೋಗಬೇಕು. ಆಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಕಾದಿದೆ. ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಇವಾಗ ಕರ್ಬೇವಿನ ಸೊಪ್ಪು, ಹಸಿರು ಮೆಣಸಿನಕಾಯಿ ಹಾಕೋಣ. ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಈರುಳ್ಳಿ ಹಾಕೋಬೇಕಾಗುತ್ತೆ. ಈರುಳ್ಳಿ ಹಾಕೊಂಡು ಲಾಸ್ಟಿಗೆ ತೆಂಗಿನಕಾಯಿನ ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಲಾಸ್ಟಲ್ಲಿ ಹಾಕೋಬೇಕು. ಇಲ್ಲಾಂದರೆ ತಳ ಸಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ನಾವು ಕಾಳ ಹಾಕಿದ ಮೇಲೆ ನಾವು ತೆಂಗಿನಕಾಯಿನ ಹಾಕಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ಥರ ನೋಡ್ಕೋಬೇಕು. ಅಂದರೆ ಒಣಮೆಣಸಿನ್ಕಾಯಿನೂ ಸಹ ಹಾಕೋಬೋದು. ಅಂದರೆ ನಾನು ಹಸಿರು ಮೆಣಸಿನ್ಕಾಯಿನೇ ಹಾಕಿದ್ದೀನಿ. ಈಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾವು ಮೆಣಸಿನ್ಕಾಯಿನ ಏನು ಬೇಯಿಸಿ ಇಟ್ಕೊಂಡಿರ್ತೀವಿ ಇದನ್ನು ನಾವು ಹಾಕಬೇಕಾಗುತ್ತೆ. ಏನು ಮಾಡಬೇಕು, ಇವಾಗ ಲಾಸ್ಟಲ್ಲಿ ತೆಂಗಿನಕಾಯಿನ ಹಾಕೋಣ. ತೆಂಗಿನಕಾಯಿನ ಜಾಸ್ತಿ ಹಾಕಿದಷ್ಟು ತುಂಬ ಟೇಸ್ಟಾಗಿರುತ್ತೆ. ಇವಾಗ ನಮಗೆ ಸ್ವಲ್ಪ ಉಪ್ಪು ಹಾಕೋಣ. ಇಷ್ಟೇ ಫ್ರೆಂಡ್ಸ್, ತುಂಬ ಸುಲಭವಾಗಿ ಇದನ್ನು ಅಳಸಿಕಾಯಿ ಮತ್ತು ಹುಳ್ಳಿಕಾಳನ್ನ ಫ್ರೈ ಮಾಡ್ಕೋಬೋದು. ಒಂದು 10 ರಿಂದ 15 ಸೆಕೆಂಡು ಈ ರೀತಿ ಹುರಿನ ಕಮ್ಮಿ ಇಟ್ಕೊಂಡು ಈ ರೀತಿ ತಿರುಗಿಸ್ತಾ ಇರಬೇಕು. ಅಂದರೆ ಕಾಯಿ ಹಾಕಿರ್ತೀವಲ್ವ, ತಳ ಹೊತ್ಬಿಡುತ್ತೆ. ಅದರಿಂದ ಇವಾಗ ಆಗಿದೆ, ತೆಗೆದುಬಿಡೋಣ. ನೋಡಿ ಫ್ರೆಂಡ್ಸ್, ತುಂಬ ಸುಲಭವಾಗಿ ಹುಳ್ಳಿಕಾಳು ಮತ್ತು ಅಳಸಿಕಾಯಿಯಿಂದ ಫ್ರೈ ಮಾಡೋದು ಈ ರೀತಿ.